ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಾಯಕ. ನೀವು ನೋಡ್ತಾ ಇದ್ದೀರಾ ವಿ2 ಚಾನಲ್. ಇವತ್ತು ನಾನು ನನ್ನ ಟಾಟಾ ಟಿಯಾಗೋ ಜೊತೆ ಕಳೆದ 3 ವರ್ಷಗಳ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕಾರ್ ತೊಗೊಂಡು 3 ವರ್ಷ ಆಯಿತು. 93,735 ಕಿಲೋಮೀಟ್ರನ್ನ ಓಡಿಸಿದ್ದೀನಿ. ಈ ಕಾರ್ ನನಗೆ ಎಷ್ಟು ಖುಷಿ ಕೊಟ್ಟಿದೆ, ಈ ಕಾರಿಂದ ಏನಾದರೂ ತೊಂದರೆ ಆಗಿದೆನಾ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಇದು ಬೆಸ್ಟ್ ಕಾರ್ ಅಲ್ವಾ, ಎಲ್ಲವನ್ನೂ ಇವತ್ತು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ, 93,735 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇದರಲ್ಲಿರೋದು 1.2 ಲೀಟರ್ ಇಂಜಿನ್. ಸಿಟಿಯಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಲಾಂಗ್ ಡ್ರೈವ್ ತೊಗೊಂಡೋಗೋದಾಗ 22ರಿಂದ 25 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. ಸಿಟಿಯಲ್ಲಿ 17ರಿಂದ 18 ಬರುತ್ತೆ ಮೈಲೇಜು. ಟಾಟಾ ಅಂದ ತಕ್ಷಣ ನಮಗೆ ನೆನಪಾಗೋದು ಸೇಫ್ಟಿ. ಈ ಕಾರ್ಗೆ 4 ಸ್ಟಾರ್ ರೇಟಿಂಗ್ ಇದೆ. 3 ವರ್ಷ ಈ ಕಾರಲ್ಲಿ ಕೂತಾಗ ನನಗೆ ಸೇಫ್ ಆಗಿದ್ದೀನಿ ಅನ್ನೋ ಫೀಲ್ ಸಿಕ್ಕಿದೆ. ಇದರ ಬಿಲ್ಡ್ ಕ್ವಾಲಿಟಿ ಇವತ್ತಿಗೂ ಹಾಗೇ ಇದೆ. ಸರ್ವಿಸ್ ಬಗ್ಗೆ ಹೇಳೋದಾದರೆ, ನಾನು 3 ವರ್ಷದಲ್ಲಿ ರೆಗ್ಯುಲರ್ ಸರ್ವಿಸ್ ಮಾಡಿಸಿದ್ದೀನಿ. ಬೇರೆಯವರೆಲ್ಲ ಸರ್ವಿಸ್ ಬಗ್ಗೆ ಕೆಟ್ಟದಾಗಿ ಹೇಳ್ಬೋದು, ನನಗೇನು ಅಷ್ಟೇನು ಕೆಟ್ಟ ಅನುಭವ ಆಗಿಲ್ಲ. ಹೊಸಪೇಟೆ ಮತ್ತು ದಾವಣಗೆರೆಯಲ್ಲಿ 1.5 ವರ್ಷ ನಾನು ರೆಗ್ಯುಲರ್ ಆಗಿ ದಾವಣಗೆರೆನೂ ಹೋಗ್ತಿದ್ದೆ ಆ ಕಡೆ ಹೋದಾಗ. ಬಟ್ ಆದರೆ ನಾನು ಜಾಸ್ತಿ ಸರ್ವಿಸ್ ಮಾಡಿಸಿರೋದು ಹೊಸಪೇಟೆಯಲ್ಲಿ. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಟಾಟಾ ಶೋರೂಮ್ಗಳಲ್ಲಿ ಒಂದೇ ಒಂದು ಡಿಮೆರಿಟ್ ಏನಂದರೆ, ಕಾರನ್ನು ಕ್ಲೀನಾಗಿ ವಾಶ್ ಮಾಡಿಕೊಡಲ್ಲ. ಅದೇ ಒಂದೇ ಅವ್ರದ್ದು ಡಿಫಾಲ್ಟು. ಸರ್ವಿಸ್ ಕಾಸ್ಟ್ ಹೇಳ್ಬೇಕಂದ್ರೆ 5ರಿಂದ 8,000 ಡಿಪೆಂಡ್ ಅಪಾನ್ ಡ್ರೈವಿಂಗ್ ಮೇಲೆ ಇರುತ್ತೆ, ನಾವು ಹೆಂಗೆ ಡ್ರೈವಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ನಾನು ಹೇಳ್ಬೇಕಂದ್ರೆ ಪಾಕೆಟ್ ಫ್ರೆಂಡ್ಲಿ ಕಾರ್ ಇದು.
5-8 ಸಾವಿರದಲ್ಲಿ ನಿಮಗೆ ಸರ್ವಿಸ್ ಆಗಿಬಿಡುತ್ತೆ. ಟೋಟಲ್ ಆಗಿ ನಾನು ಈಗ ಓಡಿಸಿರೋದು 93,735 ಕಿಲೋಮೀಟರ್ ಅಂತ ಹೇಳಿದೆ ನಿಮಗೆ. ವೈಬ್ರೇಷನ್ ಇದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ವೈಬ್ರೇಷನ್ ಇದೆ, ಭಾಳ ಇಲ್ಲ. ಕಾಣಿಸ್ತಾ ಇದೆ ವೈಬ್ರೇಷನ್. ಡ್ರೈವಿಂಗಲ್ಲಿ ವೈಬ್ರೇಷನ್ ಏನು ಕಂಡು ಬರೋಲ್ಲ ನಿಮಗೆ, ಆರಾಮ್ ಡ್ರೈವ್ ಮಾಡ್ಬೋದು. ನೀವು ಸೇಫಾಗಿರೋ ಮೈಲೇಜ್ ಕೊಡೋ ಬಜೆಟಲ್ಲಿರೋ ಕಾರ್ ನೋಡ್ತಾ ಇದ್ದರೆ ಟಾಟಾ ಟಿಯಾಗೋ ಈಸ್ ದ ಬೆಸ್ಟ್ ಚಾಯ್ಸ್. ಟಾಟಾದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಕ್ಕಂತಹ ಕಾರುಗಳಲ್ಲಿ ಫಸ್ಟ್ ಇರೋದೇ ಟಿಯಾಗೋ ಕಾರು. ಸೊ ಇದರದ್ದು ಸರ್ವಿಸ್ ಬಗ್ಗೆನೇ ಹೇಳಿದ್ದೀನಿ ನಿಮಗೆ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಿದೆ, ಮೈಲೇಜ್ ಬಗ್ಗೆನೇ ಹೇಳಿದ್ದೀನಿ. ನನ್ನ ಈ 3 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಗಾಡಿ ನನಗೆ ಎಲ್ಲಿ ತೊಂದರೆ ಕೊಟ್ಟಿಲ್ಲ. ಯಾಕಂದರೆ ಮೇಂಟೆನೆನ್ಸ್ ಮಾಡ್ಕೊತಾ ಇದ್ದೆ, ರೆಗ್ಯುಲರ್ ಸರ್ವಿಸ್ ಇತ್ತು. ಸೊ ಹಾಗಾಗಿ ಗಾಡಿ ಇಲ್ಲಿ ಸಮಸ್ಯೆ ಆಗಿಲ್ಲ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ V-Tour ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೊಸ ಕಾರ್ ಯಾರೆಲ್ಲ ತೊಗೊತಾ ಇದ್ದಾರೋ ಇದನ್ನು ಸಜೆಸ್ಟ್ ಮಾಡಿ. ಬಜೆಟಲ್ಲಿ ಸೇಫ್ ವಿತ್ ಮೈಲೇಜ್ ಯಾರು ನೋಡ್ತಾ ಇದ್ದಾರಲ್ಲ ನಿಮ್ಮ ಫ್ರೆಂಡ್ಸು, ಅವರಿಗೆ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ನಮಸ್ಕಾರ.